ಎಂತೆಂಥ ಜನಗಳಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಹಾಸ್ಪಿಟಲ್ ಹೆಸರು ನೋಡ್ಕೊಳ್ಳಿ ಫಸ್ಟು, ಡಾಕ್ಟರ್ ಹೀಲ್ ಅಂತ ಹಾಸ್ಪಿಟಲ್ಲು, HSR ಲೇಔಟ್ ಹತ್ರ ಬರುತ್ತೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಸ್ಪಿಟಲ್ ತುಂಬಾ ವೈರಲ್ ಆಗ್ತಿತ್ತು. ಯಾವ ಕಾರಣಕ್ಕೆ ಅಂದರೆ ಜನನೇ ತುಂಬ ತುಳುಕ್ತಾ ಇರ್ತಾರೆ ಇಲ್ಲಿ. ಯಾವ ಕಾರಣಕ್ಕೆ ಇಲ್ಲಿ ಜನ ಬರ್ತಾರೆ, ಏನಾಗ್ತಿದೆ ಇಲ್ಲಿ ಸಾಕ್ಷಿ ಸಮೇತ ತೋರಿಸ್ತೀನಿ. ನೋಡಿ ಎಷ್ಟು ಜನ ಇರ್ತಾರೆ ಇಲ್ಲಿ. ಇವ್ರು ಮಾಡ್ತಿರೋ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಿದೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಇಲ್ಲೂ ಕೂಡ ತುಂಬ ಊರಿಂದ ಹಳ್ಳಿಯಿಂದ ಜನಗಳು ಬರ್ತಾ ಇದ್ದಾರೆ, ಬಡವರು ಬರ್ತಾ ಇದ್ದಾರೆ, ಎಲ್ಲ ಥರ ಜನ ಬರ್ತಾ ಇದ್ದಾರೆ. ಫಸ್ಟ್ ಈ ವಿಡಿಯೋ ನೀವು ಶೇರ್ ಮಾಡಲೇಬೇಕು. ಇವ್ರು ಮಾಡೋ ಕೆಲಸ ಎಲ್ಲರಿಗೂ ತಿಳಿಲೇಬೇಕು. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. 90% ಆನಂದ ಬಾಷ್ಪನೇ ಅವ್ರಿದ್ದಾರೆ ಸರ್. ನೋವು ಕಡಿಮೆ ಆಯಿತು, ವರ್ಷಗಳಿಂದ ನೋವು ತಿಂದಿರ್ತಕ್ಕಂಥ ನಮ್ಮ ದೇಹ ಇವತ್ತು ನೋವು ಇಲ್ದಂಗೆ ನಿದ್ದೆ ಮಾಡ್ತಾ ಇದೀವಿ ಅಂತ. ಮೊದಲನೇ ನನಗೆ ಮಂಡಿ ನೋವಿದೆ, ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ನನಗೆ ಡ್ರಿಪ್ಸು ಮತ್ತು ಮಂಡಿಗೆ ಇಂಜೆಕ್ಷನ್ ಕೊಟ್ಟಿದ್ದರು. ಕಡಿಮೆ ಆಗಿದೆ, ಪರವಾಗಿಲ್ಲ. ಅದಕ್ಕೆ ಮತ್ತೆ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ. ಇಲ್ಲಿ ಸರ್ಜರಿ ಬೇಡ, ಹಾಗೆ ಮಾಡ್ತೀವಿ ನಾವು, ತೊಂದರೆ ಇಲ್ಲ ಅಂತಲೇ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ಪಾಸಿಟಿವ್ ಆಗಿ ತೊಗೊಂಡು ಇದನ್ನು ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಾವು ಇಲ್ಲಿ ಬರೋಕ್ಕಿಂತ ಮೊದಲು ಅಡ್ಡಾಡೋಕ್ಕೂ ಭಾಳ ತ್ರಾಸಾಗಿತ್ತು ರೀ. ಆ ಬ್ಯಾಕ್ ಪೇನು ಮತ್ತು ಕತ್ತು ನೋಡೋ ಅಂಕರ ಭಾರಿ ತ್ರಾಸಾಗಿಬಿಟ್ಟು ಎದ್ದು ಕೂತ್ಕೊಳ್ಳೋಕೆ ಮತ್ತು ಮಲ್ಕೊಳ್ಳೋಕ್ಕೂ ಭಯಂಕರ ತ್ರಾಸಾಗಿತ್ತು ರೀ ಅದು. ಸರ್ ಒಂದು ದರ್ಶನ ಆದಮೇಲೆ ನಮಗೆ ಭಾಳ ಅನುಕೂಲ ಆಗಿದೆ. ಒಂದು ವರ್ಷದಿಂದನೂ ನಾವು ತೊಗೊಳ್ತಾ ಇದ್ದೀವಿ. ಅವರಿಂದ ಒಂದು ಅಡ್ಡಾಡೋಕ್ಕಾಗಲಿ ಕೂತ್ಕೊಳ್ಳೋಕ್ಕಾಗಲಿ ಮತ್ತು ವೇಟ್ 72 ಸರ್ ವೇಟ್ ರೀ. 72 ಇದ್ದಿದ್ದು ಈಗ 68, 65ಕ್ಕೆ ಬಂದಿದ್ರಿ. ಅದರಿಂದ ಆರೋಗ್ಯ ಭಾಳ, ಈ ಕತ್ತೆಲ್ಲ ಈ ಇದೇನಿದು ಕೂತ್ಬಿಟ್ಟು ಎಲ್ಲ ಇದಾಗಿತ್ತು ರೀ, ತಿರುಗಿಸೋಕೆ ಕಷ್ಟ ಆಗಿತ್ತು. ಈಗ ಅದೆಲ್ಲ ರಿಲೀಫ್ ಆಗಿದ್ದಾರೆ. ಗುಲ್ಬರ್ಗ ತೋರಿಸಿದ್ವಿ, ಹುಬ್ಳಿ ತೋರಿಸಿದ್ವಿ, ಬೆಳಗಾವಿ ತೋರಿಸಿದ್ವಿ, ಬಿಜಾಪುರ ಲೋಕಲ್ ತೋರಿಸಿದ್ವಿ. ಅಲ್ಲೆಲ್ಲೇನೋ ಒಂದು ಸ್ವಲ್ಪ ಏನೂ ಕ್ಯೂರ್ ಆಗಲಿಲ್ಲ. ಮತ್ತು ಆ ಥರ ಈಗ ಪಂಚಕರ್ಮ ಮಾಡಿಸಿದ್ವಿ. ಪಂಚಕರ್ಮ ಮಾಡಿಸಿದ್ರು ಕೂಡ ಏನೂ ನಮ್ಗೆ ಅದು ಉಪಯೋಗ ಆಗಲಿಲ್ಲ ರೀ. ಸರ್ ಹತ್ತು ಬಂದು ಒಂದು 32 ದಿನದಲ್ಲಿ ಅರ್ಧ ಒಟ್ಟ ಕಡಿಮೆ ಆಗ್ತಾ ಹೋಯ್ತು. ಈಗ ಹಾಗಾಗಿ ಪೂರ್ಣ ಕಡಿಮೆ ಆಗೋರಿಗೆ ಬಿಡಬಾರ್ದು ಅಂತ ಹೇಳಿದ್ವಿ. ವಿಡಿಯೋ ನೋಡಿದ್ರಿ ಸರ್ ಒಂದೇ ಮಾತು ಹೇಳಿದ್ರಿ, ಸರ್ ಅಂಕರ ಒಳ್ಳೆ ಕೈಗುಣ ಅದ. ಯಾವುದೇ ಕಾಯಿಲೆ ಇರಲಿ ಅವರಿಗೆ ನೋವು ಅಂಕರ ಕಡಿಮೆ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಕಡಿಮೆ ಆಗುತ್ತೆ ಅನ್ನೋದೊಂದು ನಮ್ಗೆ ಇದೆ, ವಿಶ್ವಾಸ ಇಟ್ಕೊಂಡ್ಬರ್ಬೇಕು. ತುಂಬ ಕಡೆ ತೋರಿಸಿದ್ದೀನಿ, ಬಾಂಬೆ, ಪುಣೆ ಎಲ್ಲ. ಬಟ್ ಎಲ್ಲ ಕಡೆ ಸರ್ಜರಿ ಹೇಳಿದರು. ಬಟ್ ಇವಾಗ ಸರ್ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಇಲ್ಲಿ ಬಂದು ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ. ಇವಾಗ ಸರ್ಜರಿ ಏನು ಬೇಡ, ಬಟ್ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ತಿಳಿಸಿ ಹೇಳಿದರು. ಬಟ್ ಇಲ್ಲಿ ಬಂದಮೇಲೆ ನನಗೆ ಒಂದು ಫಾಯ್ದೆ ಏನಾಗಿದೆ ಅಂದರೆ, ಅವ್ರು ಹೇಳ್ದಂಗೆಲ್ಲ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಕ್ಕೆ ನನಗೆ 4 kg ವೆಯ್ಟ್ ಲಾಸ್ ಆಗಿದೆ ಓನ್ಲಿ 14 ಡೇಸಲ್ಲಿ. ಸರ್ ವಿಡಿಯೋಸ್ ಎಲ್ಲ ನೋಡಿದಾಗ ಏನೋ ಒಂದು ಧೈರ್ಯ, ಇಲ್ಲ ನಾವು ಇಲ್ಲಿ ಹೋಗಬೇಕು, ಇಲ್ಲಿ ಹೋದ್ಮೇಲೆ ನಾನು ಆರಾಮಾಗ್ತೇನೆ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಇದು ಆಯಿತು ಸರ್. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಬರೋದಕ್ಕಿಂತ ಮುಂಚೆ ಭಾಳ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ, ಒಬ್ರು ಇಟ್ಕೊಂಡು ಎತ್ತಬೇಕಿತ್ತು, ಆ ಥರ ಇತ್ತು. ಕೈ ಕಾಲು ಎಲ್ಲ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಎಲ್ಲ ಪೇಯ್ನ್ ಬರೋದು. ಅದೇ ಡಯಟ್ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬರೀ ಡಯಟ್ ಫಾಲೋ ಮಾಡ್ಕೊಂಡು 1.5 ವರ್ಷ ಆಯಿತು. ಆವಾಗಲಿಂದ ಕಡಿಮೆ ಆಗ್ತಾ ಬಂತು. ಆದರೆ ಆಗಾಗ ಒಮ್ಮೊಮ್ಮೆ ರಿಪೀಟ್ ಆಗೋದಲ್ಲ, ಹಂಗಾಗಿ ಕ್ಲಿಯರ್ ಆಗಲಿ ಅಂತ ಮತ್ತೆ ಬಂದು. ನಮಗೆ ಪಾಂಡವಪುರದ ಹತ್ರ ಲಕ್ಷ್ಮೀ ಸಾಗರ ನಮ್ಮದು ಊರು. ಕತ್ತು ನೋವಿತ್ತು, ಸೊಂಟ ನೋವಿತ್ತು, ಮಂಡಿ ನೋವಿತ್ತು. ಈಗ 3 ಸ್ವಲ್ಪ ಕಡಿಮೆ ಆಗಿದೆ. ಜೋಗಿದೆ ಮಂಡಿನ ಕೆಳಗಡೆ ಕಾಲು ತನಕನೂ. ಈಗ ಮೆಡಿಸನ್ ಮಾಡವ್ರೆ. 100% ಸರ್ಜರಿ ಇಲ್ಲದೇ ವಾಸಿ ಆಗುತ್ತೆ ಹೇಳ್ತೀವಿ. ನಾವು ಎಲ್ಲರಿಗೂ ಹೇಳ್ತೀವಿ, ಅಲ್ಲೋಗಿ ತೋರಿಸಿ, ಅನುಕೂಲ ಆಗುತ್ತೆ. ನಾನು ಹೋಗಿದ್ದೀನಿ 3 ಸಾರಿ, ನನಗೆ ಈಗ ಓಡಾಡೋ ಹಂಗಿದ್ದೀನಿ, ನೀವು ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಮುಖ್ಯವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಮಂಡಿ ನೋವಿಗೆ, ಡಿಸ್ಕ್ ಬಲ್ಜ್ಗೆ ಮತ್ತು AVN ನಿಪ್ಪು ಮತ್ತು ಸಂಧಿವಾತ, ಈ ಥರ ಎಲ್ಲ ಜಾಯಿಂಟ್ ರಿಲೇಟೆಡು, ನೋವು ರಿಲೇಟೆಡ್ ಎಲ್ಲ ಕಂಡೀಷನ್ಸ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಟ್ರೀಟ್ಮೆಂಟ್ನ ಕಾರ್ಯವೈಖರಿ ಯಾವ ಥರ ಇರುತ್ತೆ ಅಂದರೆ, ಮುಖ್ಯವಾಗಿ ಅವ್ರಿಗೆ ಪತ್ತೆ ಮಾಡಿಸ್ತೀವಿ. ಯಾಕಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷಪೂರಿತ ಅಂಶಗಳು ಒಳಗಡೆ ಹೋಗ್ತಾ ಇರೋದೇ ನಾವು ತಿಂತಕ್ಕಂಥ ಆಹಾರದಿಂದ. ಆ ಆಹಾರಗಳನ್ನ ನಾವು ಬಂದ್ ಮಾಡಿಸ್ತೀವಿ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೊರತೆಗಳಿಂದ ನೋವು ಬರುತ್ತೆ. ಪೋಷಕಾಂಶಗಳ ಕೊರತೆ, ವಿಟಮಿನ್ಸ್, ಮಿನರಲ್ಸ್ನ ಕೊರತೆ, ನ್ಯೂಟ್ರಿಯೆಂಟ್ಸ್ನ ಕೊರತೆಯಿಂದ ಹಂಗಾಗುತ್ತೆ. ಸೊ ಅದನ್ನು ನಾವು ಥ್ರೂ ಸಪ್ಲಿಮೆಂಟೇಷನ್ ಮುಖಾಂತರ, ಕರೆಕ್ಟಾಗಿರ್ತಕ್ಕಂಥ ಆಹಾರ ತೊಗೊಳೋದ್ರ ಮುಖಾಂತರ ಕೊಡ್ತೀವಿ. ಸೊ ಇವೆರಡನ್ನು ನಾವು ಸರಿ ಮಾಡೋದ್ರ ಮುಖಾಂತರ ಬಾಡಿ ಅದನ್ನು ಹೋಮಿಯೋಸ್ಟಾಸಿಸ್ ಅಂತಾರೆ, ಒಂದು ಪ್ರಾಪರಾಗಿ ಒಂದು ರಿದಮಿಗೆ ಬರುತ್ತೆ. ಲೈಕ್ ಎಲ್ಲ ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ, ಒಂದು ರೇಂಜ್ ಒಳಗೆ ಬಂದುಬಿಡುತ್ತೆ. ಆಗ ನಮ್ಮ ದೇಹ ಯಾವುದೇ ನೋವು ಇಲ್ದಿರ್ತಕ್ಕಂಥ ಸ್ಥಿತಿಗೆ ಹೋಗೋಕ್ಕೆ ಒಂದು ಚಾನ್ಸಸ್ ಇರುತ್ತೆ ಸರ್. ವರ್ಷಗಳಿಂದ ನೋವು ತಿಂದಿರ್ತಕ್ಕಂಥ ನಮ್ಮ ದೇಹ ಇವತ್ತು ನೋವು ಇಲ್ದಂಗೆ ನಿದ್ದೆ ಮಾಡ್ತಾ ಇದೀವಿ ಅಂತ. ಸೊ ಎಲ್ಲನೂ ಹೇಳ್ತಾರಲ್ಲ ಸರ್, ಸಾವು ನೋವು ಅಂತ ಅಂತಾರೆ. ಮನುಷ್ಯನಿಗೆ ದುಃಖ ಬರೋದೇ ಇವೆರಡರಲ್ಲಿ. ಸೊ ಸಾವು ಬಂದು ಭಗವಂತ ಬರೆದಿರೋ ಟೈಮಿಗೆ ಇದಾಗುತ್ತೆ. ಬಟ್ ನೋವನ್ನ ಮಾತ್ರ ನಾವು ತಡೆಯೋಕ್ಕಾಗಲ್ಲ ಸರ್. ಆ ನೋವನ್ನು ಹೋಗಿಸ್ತಕ್ಕಂಥ ಇದೊಂದು ಜಾಗ. ನಾನು ಇದನ್ನು ಟ್ರೀಟ್ ಮಾಡೋದು ಒಂದು ದೇವಸ್ಥಾನ ಥರ ನಾನು ಟ್ರೀಟ್ ಮಾಡ್ತೀನಿ, ನಮ್ಮ ಹಾಸ್ಪಿಟ್ಲು ವರ್ಕ್ ಮಾಡತಕ್ಕಂಥ ಜಾಗನ. ಸೊ ಹಾಗಾಗಿ ಜನಗಳಿಗೂ ಅದೇ ಒಂದು ಭಾವನೆ ಬಂದ್ಬಿಟ್ಟು ಆ ಥರ ಆಗುತ್ತೆ ಸರ್. HSR ಲೇಔಟ್ 7 ಸೆಕ್ಟರ್ 9th ಮೈನು
ಬೊಮ್ಮನಹಳ್ಳಿ ಸಿಗ್ನಲಲ್ಲಿ ನಾವು ಕೆಳಗಡೆ ಬಂದರೆ ಅಲ್ಲಿದೆ ಸರ್. ನಂಬರ್ ಡಿಸ್ಪ್ಲೇ ಹಾಕಿದೆ, ಆ ನಂಬರ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಇಲ್ಲಾಂದರೆ ಡಾಕ್ಟರ್ ಹೀಲ್.in ಅಂತ ವೆಬ್ಸೈಟ್ ಇದೆ, ಅಲ್ಲೋಗಿ ಅಪಾಯಿಂಟ್ಮೆಂಟ್ನ ಟೈಮ್ಲಿ ಅಕಾರ್ಡಿಂಗ್ ಟು ಟೈಮ್ ಬುಕ್ ಮಾಡ್ಕೊಂಬಿಟ್ಟು ಬರ್ಬೋದು ಡೈರೆಕ್ಟ್.